ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿಯವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ರಾಜಕೀಯ ಪಕ್ಷಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ಪಾ ವೃತ್ತದವರೆಗೆ ರಾಕೇಶ್ ಕಿಶೋರ್ ಪ್ರತಿಕೃತಿಯ ಅಣುಕು ಶವಯಾತ್ರೆ ನಡೆಸಿ ಆಜಾದ್ಪಾ ವೃತ್ತದಲ್ಲಿ ಪ್ರತಿಕೃತಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಘಟನೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದು ಬಂದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹೋರಾಟಗಾರರಿಗೆ, ಎಲ್ಲ ಪಕ್ಷದ ಮುಖಂಡರಿಗೆ, ಸಾರ್ವಜನಿಕ ಬಂಧುಗಳಿಗೆ, ಮಹಿಳಾ ಮುಖಂಡರುಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತೆಲ್ಲ ನಮ್ಮ ಗೌರವಾನ್ವಿತ ಎಲ್ಲ ಸಹಕರಿಸಿದಂತ ಎಲ್ಲ ಪಕ್ಷದ, ಎಲ್ಲ ಸಂಘಟನೆಯ, ಎಲ್ಲ ಧರ್ಮದ ಹೋರಾಟಗಾರರ ಕೂಡ ಧನ್ಯವಾದಗಳನ್ನು. ವಕೀಲರ ಸಂಘದ ಕಾರ್ಯದರ್ಶಿ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿಯವರ ಮೇಲೆ ಶೂ ತೂರಲು ಯತ್ನ ಮಾಡಿದ ವಕೀಲ ರಾಕೇಶ್ಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಬಿಆರ್ ಗವಾಯಿ ಅವರು ಯಾವ ಇಲಾಖೆಗೆ ಬರುತ್ತೆ ಆ ಇಲಾಖೆಗೆ ಹೋಗಿ ಅಪೀಲ್ ಮಾಡಿ ಅಂತಾರೆ. ಮನುವಾದ ಮನಸ್ಥಿತಿ ಇದ್ದಂತ ರಾಕೇಶ್ ಕಿಶೋರ್ ನೀವು ಗಮನಿಸಬಹುದು. ನಾವು ಅವನು ಎಷ್ಟಿದ್ದು ಬರೀ ರಾಕೇಶ್ ಕಿಶೋರ್ ಒಬ್ಬನೇ ಅಲ್ಲ, ಅವನು ಎಷ್ಟಾಗ ಸಂಭವಿಸಿದಂತ ಮಾತುಗಳು ನಮಗೆ ಮುಖ್ಯ ಆಗುತ್ತೆ. ಏನಂತ ಮಾತಾಡ್ತಾನೆ ಇವನು? ಸನಾತನ ಧರ್ಮಕ್ಕೆ ಆದ್ರೆ ನಾವು ಸಹಿಸಲ್ಲ ಅಂದ್ರೆ ಸನಾತನ ಧರ್ಮ ಯಾವುದು? ವರ್ಣಾಶ್ರಮ ವ್ಯವಸ್ಥೆ ಪೋಷಿಸಿದಂಥದ್ದು ಸನಾತನ ಧರ್ಮ. ಅವರಿಗೆ ಅವನು ಕೊಳಕು ಅಂತಾರಂದ್ರೆ ಅವನ್ನ ಬಿಡ್ಬೇಕಾ? ಈ ಸಮಾಜ ಅವನನ್ನು ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ಅವನು ಬಿಡಬಾರ್ದು. ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡದಂತ ಈ ಕರ್ನಾಟಕ ಸರ್ಕಾರದ ಡಿಜಿ, ರಿಟೈರ್ಡ್ ನಿವೃತ್ತ ಜಿಡಿ ಅಂತಾನೆ ಅವನ್ನ ಸಮರ್ಥನೆ ಮಾಡ್ಕೊತಾನೆ. ಅವನ್ನ ಏನು ಧೈರ್ಯನ ಮೆಚ್ಚುಗೆ ಅಂತ ವ್ಯಕ್ತಪಡಿಸ್ತಾನೆ. ಆ ತರ ವ್ಯಕ್ತಪಡಿಸೋ ಮನಸ್ಥಿತಿ ಯಾರಿಗೆ ಬರುತ್ತೆ? ಆ ತರ ವ್ಯಕ್ತಪಡಿಸ್ತಿತಿ ಮನುಸ್ಮೃತಿ ಯಾರಿಗೆ ಬರುತ್ತೆ? ಮನುವಾದ ಹೇಳರಿಗೆ ಬರುತ್ತೆ, ಚಾತುರ್ವರ್ಣ ವ್ಯವಸ್ಥೆ ಹೇಳರಿಗೆ ಬರುತ್ತೆ. ನೀವೆಂತ ಉನ್ನತ ಹುದ್ದೆಗೆ ಹೋದ್ರೂ ಕೂಡ ಎರಡು ಸಮಾಜಗಳನ್ನ ಇವತ್ತು ಹೊಡಿತಾರೆ. ಒಬ್ಬರನ್ನ ಧರ್ಮಾತೀತವನ್ನು ಹೊಡೆದ್ರೆ ಒಬ್ಬರ ಜಾತ್ಯಾತೀತ ಹೊಡಿತಾರೆ. RSS ಮೊನ್ನೆ ದಿವಸ 100ನೇ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ವೀರವೇಷದ ಅವರ ಕವಾಯತನ್ನು ಮಾಡಿದ್ದಾರೆ. ಆದರೆ ಎಲ್ಲೂ ಒಂದು ಕಡೆನೂ ಕೂಡ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೇಲೆ ಶೂ ಎಸೆತದ ಪ್ರಕರಣವನ್ನು ಮಾತಾಡದೇ ಇರತಕ್ಕಂಥದ್ದು ಬಹಳ ವಿಷಾದನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕೆಂತಂದರೆ ಅವರೆಲ್ಲ ಮನುವಾದಿ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು, ಮನುವಾದವನ್ನು ಒಪ್ಕೊಂಡಿರ್ತಕ್ಕಂಥವ್ರು. ನಾವು ಅಂಬೇಡ್ಕರ್ ವಾದ, ಗಾಂಧಿವಾದವನ್ನು ಒಪ್ಕೊಂಡಿದ್ರೆ ಅವರೆಲ್ಲ RSSನವರು, BJPಯವರು, ಬಜರಂಗ ದಳದವರು ಮತ್ತು ವಕೀಲರು ಸೇರ್ಕೊಂಡಂಗೆ ಒಬ್ಬ ವಕೀಲ ಜಡ್ಜ್ ಮೇಲೆ ಮೆಟ್ಟನ್ನು ಎಸೆದು ಅವನು ಹೇಳ್ತಾನೆ ಸನಾತನ್ ಕಿ ಅಪಮಾನ ನಹಿ ಸಹನೆಂಗೆ ಅಂತಾನೆ. ಇಲ್ಲಿ ವಿಷಯ ಇರೋದಿಷ್ಟೇನೆ. ಸನಾತನ ಅಂದ್ರೆ ಏನು? ಬುದ್ಧ ಇವತ್ತು ಉಟ್ಕೊಂಡ್ರು, ಸನಾತನದ ವಿರುದ್ಧ ಉಟ್ಕೊಂಡ್ರು. ಬಸವಣ್ಣ ಉಟ್ಕೊಂಡಿದ್ದು ಸನಾತನದ ವಿರುದ್ಧ, ಕನಕದಾಸರು ಬಂದಿದ್ದು ಸನಾತನದ ವಿರುದ್ಧ. ಹಲವಾರು ದಾರ್ಶನಿಕರು ಇವತ್ತು ಕೇರಳದಲ್ಲಿ ಸ್ಥಳವನ್ನು ತೋರಿಸಬೇಕಾದಂತ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ನಾರಾಯಣ ಗುರುರವರು ಆ ಎರಡು ಸಮುದಾಯವನ್ನ ವಿರೋಧಿಸಿ ಉಟ್ಕೊಂಡಿತ್ತು ಸನಾತನದ ವಿರುದ್ಧ. ಗರ್ಭಗುಡಿಯ ಸಂಸ್ಕೃತಿಯನ್ನ ವಿರೋಧ ಮಾಡಿದ್ದು ಸನಾತನದ ವಿರುದ್ಧ. ಆ ಅವನಿಗೆ ಏನು ಮಾಡಬೇಡಿ, ಅವನ ಮೇಲೆ ಕೇಸು ಹಾಕಬೇಡಿ, ಬಿಟ್ಬಿಡಿ ಅಂತ ಹೇಳಿದ್ರು. ಅದು ಅವ್ರ ದೊಡ್ಡತನ. ಇವರು ಈ RSSನವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇವತ್ತೆಲ್ಲ ಕಡೆ ಇದಾಗ್ತಾ ಇದೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು, ಇವರು ಪ್ರಿಯಾಂಕ್ ಖರ್ಗೆ ಅವರು RSSನ ಬ್ಯಾನ್ ಮಾಡಬೇಕು ಮತ್ತು ಈ ಶಾಲಾ ವಠಾರದಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ, ಸರ್ಕಾರಿ ಒಂದು ಸ್ಥಳಗಳಲ್ಲಿ RSSನ ಚಟುವಟಿಕೆ ಇರಬಾರದು ಅಂತ. ಅದಕ್ಕೆ ಏನೋ ಬೊಬ್ಬ ಹೊಡಿತಾ ಇದ್ರೆ ತಾಕತ್ತಿದ್ರೆ ಬ್ಯಾನ್ ಮಾಡಿ ಅಂತ. ಇವರ ತಾಕತ್ತಿಗೆ ಅವ್ರು ತೋರಿಸ್ಬೇಕಾಗುತ್ತೆ ನಮ್ಮ ಸರ್ಕಾರ. ದೇವ್ರ ಗುಡಿಲಿ ದೇವ್ರು ಬಿಟ್ರೆ ಎರಡನೇದು ಅವರೇ. ನಾವೇನೇ ತಪ್ಪಿರಲಿ ಒಳ್ಳೇದಿರಲಿ ಕೋರ್ಟ್ ಒಳಗೆ ಹೋಗಿ ಕೈ ಮುಕ್ಕೊಂಡೆ ಅವರಿಗೆ ಗೌರವ ಕೊಟ್ಕೊಂಡು ಹೋಗುವಂತ ವ್ಯಕ್ತಿಗಳು ನಾವೆಲ್ಲ. ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಇಲ್ಲಿ ಅವಕಾಶ ಕೊಟ್ಟಿರುವಂತದಕ್ಕೆ. ಆದ್ರೆ ಎಲ್ಲಿ ಲೋಪ? ಈ ಒಬ್ಬ ವಕೀಲರಾದಂತನು, ಒಬ್ಬ ವಕೀಲು ಒಂದು ಬೆಂಕಿ ಕಡ್ಡಿ ಸಾಕು ಇಡೀ ದೇಶ ಸುಡಕ್ಕೆ ಅನ್ನಕ್ಕೆ. ಇಂಥ ಒಬ್ಬ ಅನಾಥಿ ವಿದ್ಯಾವಂತರಾಗಿ ಇಂಥ ಹಲ್ಕೆ ಕೆಲಸ ಮಾಡಬಾರ್ದು. ಯಾಕೆಂತಂದ್ರೆ ಇಂಥನ್ ವಿರುದ್ಧ ನಾವು ಗಡಿಪಾರು ಮಾಡೋದು ಅಥವಾ ಎನ್ಕೌಂಟರ್ ಮಾಡಿಸೋದು ಎಲ್ಲ ಸಭೆ ತೀರ್ಮಾನ ಮಾಡ್ಕೊಂಡು ಮಾಡ್ಲಿ. ಯಾಕೆಂತಂದ್ರೆ
ಒಂದು ಕೋರ್ಟಲ್ಲಿ ಇವತ್ತು ಇರೋಂಥ ಪೀಳಿಗೆ, ಇವತ್ತು ವಿದ್ಯಾರ್ಥಿನೇ ಮುಂದಿನ ಪ್ರಜೆಗಳು, ಅವರಿಗೆ ನಾವು ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕೇ ಬಿಟ್ರೆ ಯಾವುದೇ ಆಗಲಿ ಅಹಿಂಸಕರ ಘಟನೆ ತೋರಿಸ್ತಾ ಹೋದ್ರೆ ನಮ್ಮ ದೇಶದ ಸ್ಥಿತಿ ಏನಾಗುತ್ತೆ ಅನ್ನೋದು ನಾವೆಲ್ಲ ಇವತ್ತು ಜನರಿಗೆ ವಿಷಯ ಮುಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಸಂವಿಧಾನದ ವಿರುದ್ಧ ಆಗಿರುವಂತಹ ಕೆಲಸ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, BR ಗವಾಯಿ ಅವರ ಮೇಲೆ ಸುಪ್ರೀಂ ಕೋರ್ಟಿನ ಜಡ್ಜ್ ಮೇಲೆ ಆದಂತಹ ದಾಳಿ ಅಂತ. ಆದರೆ ಇದು ನೇರವಾಗಿ ಸಂವಿಧಾನದ ವಿರುದ್ಧ ಆಗಿರುವಂತಹ ದಾಳಿ. ನಾವು ಈಗಲೂ ಎದ್ದೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವಾಗ ಎದ್ದೊಳ್ತೀವಿ ಅಂತ ಅರ್ಥ ಆಗ್ತಾ ಇಲ್ಲ. ಬಹುಜನ ಸಮಾಜ ಪಕ್ಷ ಕಡಾಖಂಡಿತವಾಗಿ ಖಂಡಿಸ್ತಾ ಇದೆ. ಖಂಡಿಸಿ ಆ ಘಟನೆ ನಡೆದ ಕೂಡಲೇ ಸ್ಪಂದಿಸಿ ದೇಶದ ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯದ ಮನವಿಯನ್ನು ಕೊಟ್ಟು ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಅವರನ್ನ ಗಲ್ಲಿಗೆ ಏರಿಸಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡಿದ್ದೇವೆ ಮಿತ್ರರೇ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ, ನ್ಯಾಯಾಧೀಶರ ಮೇಲೆ ಶೂ ಎಸೆಯಲು ಯತ್ನಿಸಿರುವುದು ಖಂಡನೀಯ. ವಕೀಲರು ನ್ಯಾಯಾಂಗ ವ್ಯವಸ್ಥೆಯ ಹೃದಯ ಭಾಗ. ಇದು ನ್ಯಾಯಾಂಗ ವ್ಯವಸ್ಥೆಗೆ, ಸಂವಿಧಾನಕ್ಕೆ ಆಗಿರುವ ಗಾಯವಾಗಿದೆ ಎಂದು ಹೇಳಿದ್ದಾರೆ. ಇವತ್ತು ಸಂವಿಧಾನ ಉಳಿಸುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕು. ಹೈಕೋರ್ಟ್ ಅನ್ನ ಉಳಿಸುವಂತಹ ಕೆಲಸ, ನ್ಯಾಯಾಧೀಶರ ಮರ್ಯಾದೆ ಉಳಿಸುವಂತ ಕೆಲಸವನ್ನ ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕು. ಆದರೆ ನರೇಂದ್ರ ಮೋದಿ ಸರ್ಕಾರ ಕೈ ಮುಚ್ಚು ಕೂತಿ ಮನುವಾದಿಯ ರಕ್ಷಣೆಗೆ ನಿಂತಿರ್ತಕ್ಕಂಥದ್ದು ಇಡೀ ಇವತ್ತು ಭಾರತ ದೇಶ ತಲೆ ತಗ್ಗಿಸುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿಯ ಸರ್ಕಾರ, ಅದು ಅಮಿತ್ ಶಾ ಇವುಗಳು ಸೇರಿ ಬಂದಿರ್ತಕ್ಕಂಥ ಸಂವಿಧಾನ ವಿರೋಧಿ ಮತ್ತು ಅಂಬೇಡ್ಕರ್ ವಿರೋಧಿಯ ಸರ್ಕಾರ. ಈ ದೇಶದ ಗೃಹ ಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಪ್ರಧಾನಮಂತ್ರಿಗಳು 7 ಗಂಟೆ ನಂತರ ಪ್ರತಿಕ್ರಿಯೆ ಕೊಡ್ತಾನಂದ್ರೆ ಈ ಪ್ರಧಾನಮಂತ್ರಿ ಆಗೋಕ್ಕೂ ಕೂಡ ಸಂವಿಧಾನದ ಚೌಕಟ್ಟಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ನಾವು ಸ್ನೇಹಿತರ ದಲಿತ ಸಂಘಟನೆಗಳಾಗಿರ್ಬೋದು, ಡಿಮಾರ್ಕ್ಗಳದು, ಬಿಜೆಪಿ ತಪ್ಪು ಮಾಡಿದ್ರು ಖಂಡಿಸ್ತೀವಿ, ಕಾಂಗ್ರೆಸ್ ತಪ್ಪು ಮಾಡಿದ್ರು ಖಂಡಿಸ್ತೀವಿ ಸ್ನೇಹಿತರೆ. ಹಾಗಾಗಿ ಈ ವಿಷಯನ ನಾವು ಇಡೀ ರಾಜ್ಯಾದ್ಯಂತ, ಈ ದೇಶಾದ್ಯಂತ ಹೋರಾಟ. ನ್ಯಾಯಮೂರ್ತಿಗೆ ಒಬ್ಬ ವಕೀಲ ಮಾಡಿರುವಂತ ಅವಮಾನದ ವಿರುದ್ಧವಾಗಿ ನಾವು ಇವತ್ತು ಹೋರಾಡ್ತಿರೋದು ಬಿಟ್ಟರೆ ಯಾವುದೇ ರೀತಿ ವೈಯಕ್ತಿಕ ದ್ವೇಷ ಯಾರಿಗೂ ಇಲ್ಲ. ಇಲ್ಲಿ ಯಾವ ಪ್ರಧಾನಮಂತ್ರಿನೂ ಬರಲ್ಲ, ಯಾವ ಮುಖ್ಯಮಂತ್ರಿನೂ ಬರಲ್ಲ, ಯಾರು ಬರಲ್ಲ. ದಯವಿಟ್ಟು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಪಕ್ಷಕ್ಕೆ, ನಿಮ್ಮ ಒಡ ಏನಿತ್ತು ಒಡ ಹೋರಾಟಗಳಿರ್ತದೆ, ಪಕ್ಷ ಹೋರಾಟ, ಅದನ್ನ ಬಳಸ್ಕೋಬೇಡಿ. ಯಾಕೆಂದ್ರೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ನೋಡಿ, ಕಾರ್ಯಕ್ರಮನ ಅರೇಂಜ್ ಮಾಡ್ಬೇಕಂದ್ರೆ ಹಿಂದೆ ಪೂರ್ವಭಾವಿ ಸಿದ್ಧತೆಗಳು ತುಂಬಾನೇ ಇರುತ್ತೆ. ಅಂಬೇಡ್ಕರ್ ಅವರ ವಾದ, ನಿಮಗೆ ವಿದ್ಯೆ ಬೇಡ ಅನ್ನೋದು ರಾಕೇಶ್ ಕಿಶೋರ್ ವಾದ. ನಿಮಗೆ ಅಂಬೇಡ್ಕರ್ ಸಂವಿಧಾನನ ಬದಲಾಯಿಸಕ್ಕೆ ಬಂದಿರತಕ್ಕಂತ ಇಂಥ ಮನುವಾದಿಗಳಿಗೆ ನೀವೆಲ್ಲ ಒಕ್ಕಲಿಂದ ಹೇಳ್ಬೇಕು, ಧಿಕ್ಕಾರ ಧಿಕ್ಕಾರ. ರಾಕೇಶ್ ಕಿಶೋರ್ಗೆ ಹೇಳಿ ಧಿಕ್ಕಾರ. ನಿಮ್ಗೆಲ್ಲ ಸಮಾನತೆ ಬೇಕು, ನಿಮಗೆ ಸಮಾನತೆ ಬೇಡ ಅನ್ನೋದು ರಾಕೇಶ್ ಕಿಶೋರ್ ಅವರ ವಾದ. ಹಾಗಾಗಿ ನಾವು ಬಲವಾಗಿ ರಾಕೇಶ್ ಕಿಶೋರ್ನ ಏನು ಗವಾಯಿ ಮೇಲೆ ಶೂನ ಚಪ್ಪಲಿನ ಎಸ್ತೇವೆ, ಅವರಿಗೆ ಗಲ್ಲಿಗೆ ಏರಿಸತಕ್ಕ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಂಗೆ ಮಾತನಾಡ್ಲಿಕ್ಕೆ ಅವಕಾಶ. ಈ ರೀತಿಯ ಸಂವಿಧಾನದ ಮೇಲೆ, ಈ ದೇಶದ ಮೇಲೆ ಸಮಸ್ಯೆಗಳು ಬಂದಾಗ ಸಾಕಷ್ಟು ದಲಿತ ಸಂಘಟನೆಗಳು ಮತ್ತು ದಲಿತ ಮುಖಂಡರುಗಳೇ ಈ ಹೋರಾಟವನ್ನ ರೂಪಿಸಬೇಕಾಗುತ್ತೆ. ಆದ್ರೆ ಕೆಲವಷ್ಟು ನಾಯಕರುಗಳು ಇಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ. ಆದ್ರೆ ಅವರುಗಳು ಮುಂದಿನ ದಿನಗಳಲ್ಲೂ ಕೂಡ ಈ ಸಂವಿಧಾನದ ಮೇಲೆ, ಬಾಬಾ ಸಾಹೇಬ್ ವಿಚಾರಧಾರೆಗಳ ಮೇಲೆ ದಾಳಿ ಆದಾಗ ಅವರುಗಳು ಸಂಘಟನೆಯನ್ನ ಮಾಡಬೇಕಾಗುತ್ತೆ. ದಲಿತ ಮುಖಂಡರುಗಳಲ್ಲಿ ಹೋಗುವಂತ ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶೂ ಎಸೆಯುವಂತ ಕೃತ್ಯವನ್ನ ರಾಕೇಶ್ ಕಿಶೋರ್ ಒಬ್ಬ ವಕೀಲರು ಮಾಡಿದರೆ ಇದು ಇಡೀ ದೇಶವೇ ತಲೆ ತಗ್ಗಿಸುವಂತ ವಿಷಯ ಆಗಿದೆ. ಭಾರತೀಯರಾದ ನಾವೆಲ್ಲರೂ ಸಹ ಇದನ್ನ ವಿರೋಧ ಮಾಡಬೇಕು. ನಾವೆಲ್ಲರೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ವಿ. ದೇವಸ್ಥಾನ ಅದು ನ್ಯಾಯಾಲಯ, ಅಂತ ಪವಿತ್ರವಾದ ನ್ಯಾಯಾಲಯದಲ್ಲಿ ಇಂಥ ಹೀನಾಯ ಕೃತ್ಯ ಮಾಡಿದಂತಹ ಇಂಥ ಅವಿವೇಕಿ, ಬುದ್ಧಿ ಭ್ರಮಣೆ ಆದಂತಹ ಇಂಥ ವ್ಯಕ್ತಿಯನ್ನು ಈ ದೇಶದಿಂದಾನೇ ಗಡೀಪಾರು ಮಾಡಿ ಅವನಿಗೆ ಮರಣದಂಡನೆಯನ್ನು ವಿಧಿಸಬೇಕು. ಅವಿವೇಕಿ ವಕೀಲ ರಾಕೇಶ್ ಕಿಶೋರ್ ಸಂವಿಧಾನ ಓದ್ಕೊಂಡು ಇವತ್ತು ಲಾಯರ್ ಆಗಿದ್ರೆ ಅವನು ಹೇಳ್ತಾನೆ, ನೇರವಾಗಿ ಹೇಳ್ತೀನಿ ಬಂಧುಗಳೇ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮೇಲೆ ಆಗಿರ್ತಕ್ಕಂಥ ಘಟನೆ, ಈ ದೇಶದ ದಲಿತರ ಮೇಲೆ ಆಗಿರ್ತಕ್ಕಂಥ ಘಟನೆ, ಈ ದೇಶದ ಬಹುಜನ ಮೇಲೆ ಆಗಿರ್ತಕ್ಕಂಥ ಘಟನೆ ಬಂಧುಗಳೇ. ಹಾಗಾಗಿ ನಮ್ಮ ದೇಶದ ಸಂವಿಧಾನ ಏನ್ ಹೇಳುತ್ತೆ, ನಮ್ಮ ಸಂವಿಧಾನದ ಆಶಯ ಏನು ಬಂಧುಗಳೇ? ಸ್ವಾತಂತ್ರ್ಯ, ಸಮಾನತೆ,
ಭ್ರಾತೃತ್ವ. ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ, ಬಿಎಸ್ಪಿ ಕೆಟಿ ರಾಧಾಕೃಷ್ಣ, ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಕಾಂಗ್ರೆಸ್ ಮುಖಂಡರಾದ ಎಚ್ ದೇವರಾಜ್, ಸಿಎನ್ ಅಕ್ಮಲ್, ಹಿರೇಮಗಳೂರು ರಾಮಚಂದ್ರ, ಜಗದೀಶ್, ಸುರೇಶ್, ಹುಣಸೆಮಕ್ಕಿ ಲಕ್ಷ್ಮಣ್, ಲಾಕೇಶ್, ಸುಮಂತ್, ಮೊಹಮ್ಮದ್, ಭೀಮ್ ಬ್ರಿಗೇಡ್ ಹರೀಶ್ ಮಿತ್ರ, ಸಿಪಿಐ ವಿಜಯ್ ಕುಮಾರ್, ಚೈತ್ರಾ ಗೌಡ, ಸಂಗೀತಾ, ರತ್ನ, ಭಾರತಿ, ಭೀಮ್ ಆರ್ಮಿ ವನ್ನೇಶ್, ರಮೇಶ್, ಉಪ್ಪಳ್ಳಿ ರಾಜಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.